ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈಗಿನ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಎಂದು ಫೌಂಡರ್ ಪ್ರೆಸಿಡೆಂಟ್ ಡಾಕ್ಟರ್ ಎಂ ಬಿ ಅನಂತಮೂರ್ತಿ ಅವರು ಮಾತಾಡ್ತಾ ಇದ್ದಾನೆ. ಈಗಿನ ಸಮಾಜ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ? ಅಖಂಡ ಭಾರತದ ಸನಾತನ ಧರ್ಮವನ್ನು ಇವತ್ತಿಗೆ ಒಗ್ಗೂಡಿಸಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಪರಮಾಚಾರ್ಯರು ತ್ರಿಮತಸ್ಥ ಗುರುಗಳಿಗೂ ಸಲ್ತದೆ. ಅಂತಹ ಪರಮ ಪೂಜ್ಯ ಗುರುಗಳಲ್ಲಿ ನಮ್ಮ ಶಂಕರಾಚಾರ್ಯರನ್ನು ನಿಂದನೆ ಮಾಡುವುದು, ಅವಹೇಳನಕಾರಿಯಾಗಿ ಮಾತಾಡುವುದು ಇವತ್ತಿನ ದಿವಸದಲ್ಲಿ ನಮ್ಮ ತ್ರಿಮತಸ್ಥ ಬ್ರಾಹ್ಮಣರಲ್ಲಿ ಒಂದು ಸಂಘಟನೆ ಎಲ್ಲರೂ ಒಟ್ಟಾಗಿರುವುದು ಈ ಸಮಾಜವನ್ನು ಒಡೆಯುವಂತಹ ಕೆಲಸಗಳು ಬಹಳಷ್ಟು ನಡೀತಾ ಇದೆ. ಅಂತಹ ವಿಚಾರಗಳನ್ನು ಒಳಗೊಂಡಂತೆ ಈ ಮಕ್ಕಳಲ್ಲಿಯೂ ಕೂಡ ಈ ರೀತಿ ಒಂದು ಭಾವನೆಗಳನ್ನು ಬೆಳೆಸಿ ಅವರಿಗೆ ಈ ವಿಚಾರಗಳನ್ನು ಅಖಂಡ ಹಿಂದುತ್ವದವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯರನ್ನು ಈ ರೀತಿ ನಿಂದನೆ ಮಾಡುವುದು, ಇದಕ್ಕೆ ಆಧಾರ ಏನಿದೆ, ಯಾವ ಆಧಾರದ ಮೇಲೆ ಇವರು ಈ ರೀತಿಯಾಗಿ ಹೇಳಿದ್ದಾರೆ, ಅದಕ್ಕೆ ಆಧಾರ ಸಹಿತವಾಗಿ ಅವರು ಕೊಡಬೇಕಾಗ್ತದೆ ಒಂದು. ಮತ್ತು ಎರಡನೇದಾಗಿ ನಮ್ಮ ಸಂಪೂರ್ಣ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿ ಎನ್ ಮಹೇಶ್ ಕುಮಾರ್ ಅವರು ಮಾತಾಡ್ತಾರೆ ಈಗ. ಹರಿ ಓಂ. ಜೈ ಶ್ರೀರಾಮ್. ಜೈ ಹಿಂದೂ ರಾಷ್ಟ್ರ. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎನ್ ಮಹೇಶ್ ಕುಮಾರ್ ಮಾತಾಡ್ತಿದ್ದೀನಿ. ಏನೇ ಒಂದು ವಿಚಾರ ಇದೆ ಅದು ಬಹಳ ಶೋಚನೀಯ. ಯಾಕೆ ಅಂತ ಕೇಳಿದ್ರೆ, ಹಿಂದುತ್ವವನ್ನು 7ನೇ ಶತಮಾನದಲ್ಲಿ ಉಳಿಸಿದಂಥ, ಹಿಂದುತ್ವವನ್ನು ಬೆಳೆಸಿದಂಥ, ಸನಾತನ ಧರ್ಮವನ್ನು ಸರ್ವ ಧರ್ಮಕ್ಕಿಂತ ಉನ್ನತವಾದ ಧರ್ಮ ಅಂತ ಸಾಧನೆ ಮಾಡಿ ನಮ್ಮ ಒಂದು ಧರ್ಮವನ್ನು ಉಳಿಸಿದಂಥ ಮಹಾನ್ ಚೇತನ ಬೆಳಕನ್ನು ಇವತ್ತಿನ ದಿವಸ ಅವಹೇಳನ ಮಾಡಿದ್ದಾರೆ. ಅಂಥ ಒಂದು ವಿಷಾದನೀಯ ಸಂಗತಿ ಮುಂದೆ ಬರಬಾರ್ದು ಅನ್ನಂಗಿದ್ರೆ ಇವತ್ತಿಗೆ ಈ ಒಂದು ಅವಹೇಳನಕಾರಿಯಾಗಿರ್ತಕ್ಕಂಥ ವಿಚಾರವು ನಿಲ್ಲಬೇಕು. ಅದಕ್ಕೆ ಸನಾತನ ಧರ್ಮೀಯರು ಭಾರತಾದ್ಯಂತ ಅದ್ವೈತ ಮತವನ್ನು ಪ್ರತಿಪಾದನೆ ಮಾಡಿದಂಥ ಶಂಕರಾಚಾರ್ಯರ ಪರವಾಗಿ ನಿಂತ್ಕೋಬೇಕು. ಅದೇ ರೀತಿಯಾಗಿ ಯಾವ ತತ್ವವು ಕೂಡ ಮತ್ತೊಂದು ತತ್ವವನ್ನು ಅವಹೇಳನ ಮಾಡುವಂಥ ತತ್ವ ಯಾವುದೂ ಇಲ್ಲ. ಇಲ್ಲಿ ಯಾವುದೋ ಒಂದು ಬೇರೆ ಶಕ್ತಿಗಳ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಒಗ್ಗೂಡಬೇಕು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಆದಿಶಂಕರಾಚಾರ್ಯರ ಬಗ್ಗೆ ಯಾರೂ ಕೂಡ ಬಹಳ ಹಗುರವಾಗಿ ಮಾತಾಡುವುದೇ ಆಗಲಿ, ಅಥವಾ ತತ್ವಗಳ ಬಗ್ಗೆ ತಿಳಿದೇರ ಅಥವಾ ತಿಳಿದನೋ ಅಥವಾ ಬೇಕು ಅಂತನೋ ಈ ರೀತಿಯಾಗಿ ಸನಾತನ ಧರ್ಮೀಯರ ಕದಡುವಂಥ ಪ್ರಯತ್ನವಾಗಲಿ ಮಾಡಬಾರ್ದು. ಅದಕ್ಕೆ ನಾವೆಲ್ಲ ಒಗ್ಗೂಡೋಣ. ಅದಕ್ಕೇನೆಲ್ಲ ಕಾನೂನು ರೀತಿಯಾಗಿ ಹೋರಾಟ ಬೇಕು ಅದು ಮಾಡಬೇಕು ಅಂತೇಳಿ ಈ ಮೂಲಕ ಸರ್ವ ಸನಾತನ ಒಂದು ಧರ್ಮೀಯರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಶ್ರೀರಾಮ್. ಅದೇ ರೀತಿಯಾಗಿ ನಾವೆಲ್ಲ ಅಖಂಡ ಭಾರತಾದ್ಯಂತ ಇರುವ ಎಲ್ಲ ಸನಾತನ ಧರ್ಮದವರು ನಮ್ಮ ಗುರುಗಳಾಗಿರ್ತಕ್ಕಂಥ ಶಂಕರಾಚಾರ್ಯರ ಪರಮ ಪೂಜ್ಯ ಗುರುಗಳ ಅವಹೇಳನಕಾರಿಯಾಗಿ ಖಂಡನೆ ಮಾಡ್ತಾ ಇರತಕ್ಕಂಥದ್ದು, ರಾಕ್ಷಸರು, ದೈತ್ಯರು ಅಂತ ಈ ರೀತಿಯಾಗೆಲ್ಲ ಮಾತಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾವುದೇ ಗುರುಗಳನ್ನು ಕೂಡ ಈ ರೀತಿಯಾಗಿ ಮಾತಾಡೋದು ನಾನು ಖಂಡಿತವಾಗಿಯೂ ಖಂಡಿಸ್ತೇನೆ. ಯಾವುದೇ ಗುರುಗಳಾಗಿರ್ಬೋದು, ತ್ರಿಮತಸ್ಥ ಗುರುಗಳು ಯಾರೇ ಆಗಿರ್ಬೋದು, ಇವತ್ತು ಎಲ್ಲ ಗುರುಗಳಲ್ಲೂ ನಾವು ಪರಮ ಪೂಜ್ಯ ಭಾವನೆಯಿಂದಲೇ ಕಾಣಬೇಕು. ಎಲ್ಲ ಗುರುಗಳು ನಮ್ಮ ಒಂದೇ, ತ್ರಿಮತಸ್ಥ ಗುರುಗಳು ಎಲ್ಲರೂ ಒಂದೇ. ಆ ಗುರುಗಳಿಗೆ ನಾವು ಏನು ಗೌರವ ಕೊಡಬೇಕು, ಏನು ನಾವು ತಲೆ ಬಾಗಿಸಬೇಕು, ಅದನ್ನು ಬಾಗಿಸಿದಾಗಲೇ ಆ ಒಂದು ಪರಮ ಪೂಜ್ಯರ ಅನುಗ್ರಹ ನಮಗಾಗ್ತದೆ. ಒಂದು ತತ್ವ ಬೇರೆ, ಇನ್ನೊಂದು ತತ್ವ ಬೇರೆ, ಇನ್ನೊಂದು ಗುರುಗಳು ಬೇರೆ, ನಾವು ಬೇರೆ, ನೀವು ಬೇರೆ, ಈ ರೀತಿ ಮಾಡುವುದರಿಂದಲೇ ಇವತ್ತಿನ ದಿವಸದಲ್ಲಿ ನಾವು ಎಷ್ಟೊಂದು ಸಂಕಷ್ಟಕ್ಕೊಳಗಾಗಿರೋದು.
ಎಲ್ಲ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ಇದನ್ನು ನಾವು ಖಂಡಿತವಾಗಿಯೂ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಖಂಡಿಸ್ತೇವೆ. ದಯಮಾಡಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾರು ಈ 3 ಜನ ಹೆಣ್ಣು ಮಕ್ಕಳು ಈ ಒಂದು ಅವಹೇಳನಕಾರಿಯಾಗಿ ವಿಚಾರವನ್ನು ಹೇಳಿದ್ದಾರೆ, ನಮ್ಮ ಜಗದ್ಗುರುಗಳಾಗಿರ್ತಕ್ಕಂತಹ ಶಂಕರಾಚಾರ್ಯರ ಪೀಠಕ್ಕೆ ಬಂದು ಗುರುಗಳ ಮುಂದೆ ತಲೆ ಬಗ್ಗಿಸಿ ಅವರು ಕ್ಷಮೆಯನ್ನು ಕೇಳಿ ಅವರು ಒಂದು ಅಪಾಲಜಿ ಲೆಟರ್ನ ಬರೆದುಕೊಟ್ಟು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ದಂಡವತ್ ಪ್ರಣಾಮಗಳನ್ನು ಮಾಡಿ ಕಪ್ಪು ಕಾಣಿಕೆಗಳನ್ನು ಸಲ್ಲಿಸಿಯೇ ಹೋಗಬೇಕು ಅಂತ ಈ ಮೂಲಕವಾಗಿ ನಾನು ಖಂಡಿತವಾಗಿ ಕರೆ ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧರಾಯಣಂ ಸೂತ್ರ ಭಾಷ್ಯಗತೋ ಒಂದೇ ಭಗವಂತೋ ಪುನಃ ಪುನಃ. ಜೈ ಶಂಕರಾಚಾರ್ಯ, ಜೈ ತ್ರಿಮದಸ್ಥ ಗುರುಗಳಿಗೆ ಜೈ. ಇವತ್ತು ಅದು ಕರೆಕ್ಟ್ ಆಗಿದೆ ನೋಡಿ.